ಡಿ ಕೆ ಶಿವಕುಮಾರ್ ಅವರು ಯಾವ ಸ್ಟ್ರಾಟಜಿ ಅನಿಸುತ್ತೆ ಅಂತ ಅಂದರೆ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಮತ ಬ್ಯಾಂಕ್ ಇದೆ, ನನ್ನ ಪರವಾಗಿ ಬಿ ಜೆ ಪಿ ಜೊತೆಗಿರುವಂಥ ಯಂಗ್ ಹಿಂದುತ್ವವಾದಿಗಳನ್ನು ಸೆಳೆಕೊಳ್ಳೋ ಪ್ರಯತ್ನ ಆ ರೀತಿ ಅನ್ಸುತ್ತಾ? ಇಲ್ಲ, ಅವ್ರದ್ದು ಅಪೀಸ್ಮೆಂಟ್ ಪಾಲಿಟಿಕ್ಸ್ಗೆ ಹೋಗಿದ್ದಾರೆ ಅವರು ಅಂತ. ಡಿ ಕೆ ಶಿವಕುಮಾರ್ ಅಪೀಸ್ಮೆಂಟ್ ಡಿ ಕೆ ಶಿವಕುಮಾರ್ ಮತ್ತು ಈಗ ಇವ್ರು ಡಯಾಸ್ ಹಂಚ್ಕೊಂಡಿರೋದು ಯಾವುದು? ಶಿವರಾತ್ರಿ ಹಬ್ಬದ ದಿವಸ ಸದ್ಗುರು, ಅಮಿತ್ ಶಾ ಆ್ಯಂಡ್ ಇವರು ಮೂರೇ ಜನ ಒಂದು ಫುಲ್ ನೈಟ್. ಹೌದು. ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರ್ತಾರ? ಏನಾರು ಒಂದು ಕ್ಯಾಶುಯಲಾಗಿ ಯಾವ್ದಾರ ಮಾತಾಡಬೇಕಲ್ಲ, ದೇಶದ್ದು ಮಗದೊಂದು ಮಾತಾಡಬೇಕಲ್ಲ. ಸೊ ಹಂಗಂದ್ರೆ ವಾಟ್ ಟ್ರಾನ್ಸ್ಪೈರ್ಡ್ ದೇರ್ ಹೋಗಲಿ, ಅದನ್ನು ಇವರು ಹೈಕಮಾಂಡ್ಗಾರು ಹೇಳ್ಬೇಕಲ್ಲ, ನಾನು ಹೋಗಿದ್ದೆ, ನಾನು ಇಂಥವ್ರ ಜೊತೆ ಡಯಾಸಲ್ಲಿದ್ದೆ, ಅವ್ರು ಈ ಥರ ಮಾತಾಡೋರು ನಾನು ಹಿಂಗೆ ಉತ್ತರ ಹೇಳಿದ್ದೀನಿ ಅಂತ ಅದಾರು ಅವ್ರು ರಿಪೋರ್ಟ್ ಕೊಡಬೇಕಲ್ಲ. ಕೊಟ್ಟಿದ್ದಾರ? ಬೇರೆಯವ್ರು ಯಾರನ್ನ ಹೋಗಿ, ಈಗ ನಾನು ಕೋಆಪರೇಷನ್ ಮಿನಿಸ್ಟರ್ ಇದ್ದಾಗ ಸೆವೆರಲ್ ಟೈಮ್ಸ್ ಐ ಮೆಟ್ ಅಮಿತ್ ಶಾಜಿ. ರಾಜಣ್ಣನ ಮಗ ಹೋಗಿ ಅಮಿತ್ ಶಾ ಭೇಟಿ ಮಾಡಿಬಿಟ್ಟವ್ರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಅವರು ಒಬ್ಬ ಕ್ರಿಪ್ಕೋದಲ್ಲಿ ಡೈರೆಕ್ಟ್ ಇದ್ದಾರೆ. ಕ್ರಿಪ್ಕೋ ಒಂದು ಸೆಂಟ್ರಲ್ ಆರ್ಗನೈಸೇಷನ್, ಅದು ಇಟ್ ಈಸ್ ಕಮಿಂಗ್ ಅಂಡರ್ ಅಮಿತ್ ಶಾ. ಅಲ್ಲಿಗೆ ಏನಾದರೂ ಕೆಲಸ ಇದ್ದಾಗ ಅವ್ರ ಹತ್ರ ಇವ್ರು ಹೋಗ್ತಾರೆ ಇವರೆಲ್ಲ. ಸೊ ಅದಕ್ಕೆ ಅಮಿತ್ ಶಾ ಜೊತೆ ಹೊರಟವರು, ಅಮಿತ್ ಶಾ ಜೊತೆ ಹೋಗ್ಬಿಟ್ಟವ್ರೆ ಅಂತೇಳಿ ಎಲ್ಲ ತೋರಿಸ್ಬಿಟ್ರೆ, ಇಲ್ಲ ರಾಜಣ್ಣ ಕಳಿಸ್ಬಿಟ್ಟವ್ರೆ ಬಿ ಜೆ ಪಿ ಸೇರಕ್ಕೋ ಏನೋ ಹೋಗೋಣ ಅಂತ ಇವರೆಲ್ಲ ಇನ್ಫರೆನ್ಸ್ ಡ್ರಾ ಮಾಡಿದ್ರೆ ವಾಟ್ ಕ್ಯಾನ್ ಇಸ್ ಸೇ ಫಾರ್ ದಟ್? ಕರೆಕ್ಟ್. ನಮ್ಮಲ್ಲಿ ಒಬ್ಬರು ಭಕ್ತಿಯಿಂದ ಇರೋರು ಇದ್ದಾರಲ್ಲ, ಭಾಳ ಸಂತೋಷ ಪಡ್ತೀವಿ. ಹಿಂದುತ್ವನೂ ಪಾಲನೆ ಮಾಡ್ತಾರೆ ಅಂತ. ಮತ್ತು ಅಸೆಂಬ್ಲಿನಲ್ಲಿ ನಮಸ್ತೆ ಸದಾವತ್ಸಲೆ ಅದನ್ನು ಹೇಳೋರು ವಿ ಆರ್ ಹ್ಯಾಪಿ. ಅದಕ್ಕೆ ನಮಗೇನು ಆಕ್ಷೇಪಣೆ ಏನಿಲ್ಲ. ಐ ಆಮ್ ಅ ಪ್ರೌಡ್ ಹಿಂದೂ ಅಂತ ಹೇಳ್ಕೊತಾರೆ ಡಿ ಕೆ ಶಿವಕುಮಾರ್ ಅವರು. ವಿ ಆರ್ ಆಲ್ಸೋ ನಾವೇನು ಹಿಂದುತ್ವ ಬೇರೆ ಯಾರಿಂದ ಏನು ಕಲಿಬೇಕಾಗಿಲ್ಲ. ನಾನು ಬೇಸಿಕಲಿ ವಿ ಆರ್ ಆಲ್ಸೋ ಹಿಂದೂಸ್. ಹಲೋ ಏ ಸುಸ್ಮಿ ಕೇಳಿಸ್ಕೊ. ಎಸ್ ಸರ್, ಸುನಿಲ್ ಅಂದ್ಬಿಟ್ಟು ನಾನು ಪಬ್ಲಿಕ್ಕು. ನಮ್ಮ ಪ್ರೊಫೆಷನ್ ಏನಂತ ಇದೆ ಅಂತಂದರೆ, ವೈ ಡಿಡ್ ಯಾಕೆ ಲೈಕ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ವೈ ಡಿಡ್ ದೇ ಸೆಲೆಕ್ಟ್ ಡಿ ಕೆ ಶಿವಕುಮಾರ್ ಆ್ಯಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್? ಬೇರೆಯವ್ರು ನೀವು ಇದ್ರಿ, ನೀವು ಪ್ರಾಮಿನೆಂಟ್ ಲೀಡ್ರು, ನೀವು ತುಂಬ ಸೀನಿಯರು ಇದ್ದೀರಿ, ರಾಮಲಿಂಗ ರೆಡ್ಡಿ ಇದ್ದಾರೆ. ನಾನು ಕ್ವಶನ್ ಕೇಳ್ತೀನಿ. ಡಿ ಕೆ ಶಿವಕುಮಾರ್ ಒಂದು ಉಪಮುಖ್ಯಮಂತ್ರಿ ಆದರೂ ಒಬ್ಬರೇ ಉಪಮುಖ್ಯಮಂತ್ರಿ ಅಂತ ಆಯಿತು. ಅದಕ್ಕಿಂತ ಮುಂಚೆ ಲೋಕಸಭಾ ಚುನಾವಣೆಗಿಂತ ಮುಂಚೆ ತಾವು ತುಂಬ ಸಲಹೆ ಕೊಟ್ರಿ, 3 ಜನ ಡಿ ಸಿ ಎಮ್ ಮಾಡಿರಿ, 3 ಜನ ಡಿ ಸಿ ಎಮ್. ಒಂದು ಅಜಿತ್ ಅವರೇ, ನಾನು ಇಂಪೆಂಡಿಂಗ್ ಲೋಕಸಭಾ ಎಲೆಕ್ಷನ್ಗೆ ನಾನು ಹೇಳಿದಂಥ ಸಲಹೆ. ಹೌದು. ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಸಿದ್ದರಾಮಯ್ಯನವರು ಒಬ್ಬ OBC ಚೀಫ್ ಮಿನಿಸ್ಟರ್ ಇದ್ದಾರೆ, ಇವರು ಒಂದು ಮೇಜರ್ ಕಮ್ಯುನಿಟಿಯವರು ಇದ್ದಾರೆ. ನಾನು ಆಗ ಹೇಳಿದ್ದು ಒಬ್ಬ ಲಿಂಗಾಯತರಲ್ಲಿ, ಒಬ್ಬ ದಲಿತರಲ್ಲಿ, ಒಬ್ಬ ಅಲ್ಪಸಂಖ್ಯಾತರಲ್ಲಿ 3 ಜನಕ್ಕೆ DCM ಮಾಡಿ. DCM ಮಾಡಿದ್ರೆ ಆ ಸಮುದಾಯದವರು ಇಲ್ಲಪ್ಪ ನಮ್ಮವನಿಗೊಂದು ಅಧಿಕಾರ ಕೊಟ್ಟಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಟ್ರ್ಯಾಕ್ಟ್ ಆಗಿ ಓಟ್ಗಳು ಜಾಸ್ತಿ ಬರ್ತವೆ, ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಒಳ್ಳೆಯದಾಗ್ತದೆ ಅಂತಕ್ಕಂಥ ದೃಷ್ಟಿನೇ ಹೊರತು ನನಗೇನು ಬೇರೆ ನನ್ನೇನು ಮಾಡಿ ಅಂತ ನಾನು ಹೇಳಿರಲಿಲ್ಲ. ಯಾರಿಗಾದರೂ ಮಾಡಿ ನೀವು ಈ ಸಮುದಾಯಗಳಿಗೆ ಒಂದು ಅವಕಾಶ ಕೊಡಿ. ಯಾವತ್ತೂ ಕೂಡ ಈಗ ಒಬ್ಬ ಜಾತಿಯವನು ಒಬ್ಬ MLA ಇದ್ದರೆ ಆ ಜಾತಿನವರು ಏನಾದ್ರು ಕೆಲಸ ಕಷ್ಟನ ಅವ್ರ ಹತ್ರ ಹೋಗ್ತಾರೆ, ಗೊತ್ತಾಯ್ತಾ? ಆ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಆಶಯ ಅದಲ್ಲ, ಆದರೂ ರಾಜಕಾರಣ ಹಂಗೆ ನಡೆದಿದೆ. ಅದಕ್ಕೆ ನೋಡಿ, ನಾವು ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ ಐ ಯೂಸ್ ಟು ಸಜೆಸ್ಟ್. ಎಸ್, ತಗೊಳ್ಳೋದು ಬಿಡೋದು ಅವ್ರಿಗೆ ಸೇರಿದೆ ಅಷ್ಟೇ. ಮೋದಿ ಬಗ್ಗೆ ಏನು ತಮ್ಮ ಅಭಿಪ್ರಾಯ? ಸರ್, ಮೋದಿ ಬಗ್ಗೆ ಅವರು ಬಂದಿರತಕ್ಕಂಥ ಬ್ಯಾಕ್ಗ್ರೌಂಡೇ RSS ತವರು. ಬಟ್ ಬುದ್ಧಿವಂತ ಮನುಷ್ಯ ಇದ್ದಾರೆ. ಎಜುಕೇಷನ್ ಇಲ್ಲದೆ ಇರ್ಬೋದು, ಕಾಮನ್ ಸೆನ್ಸ್ ಇದೆ. ಆಮೇಲಿಂದ ಮೋದಿ ಬಗ್ಗೆ ನೀವು ಆರೋಪ ಮಾಡೋದಕ್ಕೆ ಏನೂ ಇಲ್ಲವೇ ಇಲ್ಲ, ಯಾಕೆಂದರೆ ಅವ್ರಿಗೆ ಸಂಸಾರನೇ ಇಲ್ಲ. ಅದರಿಂದ ನೀವು ಭ್ರಷ್ಟಾಚಾರದ ಆರೋಪ ಮಾಡೋಕ್ಕೆ ಅಥವಾ ನೆಪೋಟಿಸಮ್ ಮಾಡೋಕ್ಕೆ ಏನೇನೂ ಇಲ್ಲ ಅವ್ರಿಗೆ. ಬಟ್ ಆದರೂ ಕೂಡ ಮೋದಿಯವ್ರದ್ದು ನಮ್ಮ ರಾಹುಲ್ ಗಾಂಧಿಯವರು ಹೇಳ್ದಂಗೆ ವೋಟ್ ಚೋರಿ, ರಫೈಲು 38,000 ಕೋಟಿ ಕರಪ್ಷನ್ ಮಾಡೋರೆ ಅಂತಕ್ಕಂಥದ್ದು ಅವು ಇವರೆಲ್ಲ ಹೇಳಿದ್ರು. ನಮ್ಮ ಲೀಡ್ರು ಒಂದು ಆರೋಪ ಮಾಡಿದ ಮೇಲೆ ನಾವು ಅದ್ರ ಪರವಾಗೇ ಇರಬೇಕು, ನಾವು ಅದಕ್ಕೆ ವಿರೋಧ ಮಾಡೋಂಗಿಲ್ಲ. ಬಟ್ ವೋಟ್ ಚೋರಿ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಮಾತಾಡುವಾಗ 2 ಶಬ್ದ. ವೋಟ್ ಚೋರಿದು ಕ್ಲಾರಿಫೈ ಮಾಡ್ತೀನಿ. ವೋಟ್ ಚೋರಿದು ಅದು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಎಲ್ಲೋ ಕೂತ್ಕೊಂಡು ಆನ್ಲೈನ್ನಲ್ಲಿ ಯಾವನೋ ಒಬ್ಬ ಇದು ಮಾಡ್ತಾರೆ. ಅದನ್ನು ನಾವು ಆನ್ಲೈನಲ್ಲಿ ಬಂದಾಗ ಯಾರೋ ಒಂದು ಐಡಿಯಿಂದ ಬಂದಿದೆ, ನಾವು ಹಿಡಿಬೋದಾಗಿತ್ತು ಅದನ್ನು. ಅದು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈ BLO ಇಸ್ ದ ಗೌರ್ಮೆಂಟ್ ನಾಮಿನೇಷನ್ ಇರ್ತಾರೆ. BLA ಬೂತ್ ಲೆವೆಲ್ ಏಜೆಂಟ್,
ಅವನನ್ನು ನಾವು ಅಪಾಯಿಂಟ್ ಮಾಡ್ತೀವಿ, ಯಾರು ಪೊಲಿಟಿಕಲ್ ಪಾರ್ಟಿಯವ್ರು ಮಾಡ್ತೀವಿ. ಹೌದು. ಈಗ ನನ್ನಲ್ಲಿ 252 ಬೂತ್ ಇದ್ರೆ 252 ಜನ BLAಗಳು ಮಾಡ್ತೀನಿ. ಅವನು ಆ ವೋಟರ್ ಲಿಸ್ಟ್ ಇಟ್ಕೊಂಡು ಯಾವ ಡಿಲೀಷನ್ನು ಯಾವ್ದು ಅಡಿಷನ್ನು ಅವ್ನು ನೋಡ್ಕೋಬೇಕಾದ್ರೆ. ಸೊ ಇವನನ್ನು ನೋಡ್ಕೋಬೇಕಲ್ಲ, ಇವನು ಯಾರು ಕಂಟ್ರೋಲ್ ಇರ್ತಾನೆ? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಪಕ್ಷದಲ್ಲಿ ಯಾರು ಇರ್ತಾರೋ ಅವ್ನು ಕಂಟ್ರೋಲ್ ಇರ್ತಾನೆ. ಇವನು ಸೆನ್ಸಿಟಿವ್ ಆಗಿ ಕೆಲಸ ಮಾಡಿದಿದ್ರೆ ಇದು ಆಗ್ತಾನೆ ಇರಲಿಲ್ಲ. ಅದರಿಂದ ನಾವು ನೋಡ್ದೇನೆ ಇದ್ದೀವಲ್ಲ, ನಮ್ಮದು ಕೂಡ ತಪ್ಪಿದೆ ಇದರಲ್ಲಿ. ಎನಿವೆ ಈಗ ಇದನ್ನು ಐಡೆಂಟಿಫೈ ಮಾಡಿ ಅದನ್ನು ತಂದಿದ್ದಾರೆ, ದೇಶದಾದ್ಯಂತ ಈ ಥರ ಮಾಡಿದ್ದಾರೆ ಅಂತ ಹೇಳಿದರೆ ಇಟ್ ಇಸ್ ನಾಟ್ ಕರೆಕ್ಟ್. ಅದ್ರ ಬಗ್ಗೆ ಹೋರಾಟ ನಾವು ಮಾಡ್ತೀವಿ. ಒಳ್ಳೆ ಇಶ್ಯೂ ತಗೊಂಡಿದ್ದಾರೆ, ನಮಗೆ ಅವರು ಎನ್ಲೈಟನ್ ಮಾಡಿದ್ದಾರೆ ನಮ್ಮ ಲೀಡ್ರು ಅಂತಕ್ಕಂಥದ್ದು ಹೇಳಿದೆ ಅಲ್ವಾ. ಅವರು ಮೇಲ್ಗಡೆದೆಲ್ಲ ಹೇಳ್ತಾರೆ, ಕೆಳಗಡೆವೆಲ್ಲ ಹೇಳಕ್ಕೆ ಹೋಗಲ್ಲ. ಹೈಕಮಾಂಡು ಅಥವಾ ರಾಹುಲ್ ಗಾಂಧಿ ವಿರುದ್ಧ ಅದು ಇದು ಅಂತಕ್ಕಂಥದ್ದು ಅವೆಲ್ಲ ಶುದ್ಧ ಸುಳ್ಳು. ನಾವು ಐ ಆಮ್ ಫಾರ್ ಹಿಮ್ ಅಂಡ್ ಹಿಸ್ ಫ್ಯಾಮಿಲಿ. ಎಸ್, ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅದು ರಾಹುಲ್ ಗಾಂಧಿ ಅವರಿಗೆ INDA ಮೈತ್ರಿಕೂಟದವ್ರಿಗೆ ಮುಜುಗರ ಆಗಿತ್ತು. ಮುಂದೆ ಏನಾಯ್ತದು? ಇಲ್ಲ, ಮುಜುಗರ ಆಗಲ್ಲ. ನಾನು ಸ್ಟೇಟ್ಮೆಂಟ್ ಪೂರ್ತಿ ಓದಿದ್ರೆ ಸರಿ ಇರೋದು. ಪೂರ್ತಿ ಓದಿದೆ ಯಾವುದೋ 2-3 ಲೈನ್ ಓದ್ಕೊಬಿಟ್ಟು ಅದ್ರ ಮೇಲೆ ಮಾತಾಡ್ತಾರೆ ಅಂತಂದರೆ ಅದೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಅದೇನು ಮಾಡೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ನೋಡಿ, ಯಾವಾಗಲೂ ಕೂಡ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಅವನೊಂದು ಅವಕಾಶ ಕೊಡ್ತಾರೆ ಅವ್ರಿಗೆ. ಅಟ್ಲೀಸ್ಟ್ ಏನಪ್ಪ ನಿನ್ನ ಮೇಲೆ ಈ ಥರ ಇದೆ, ಹಿಂಗಿದೆ, ನೀನೇನು ಹೇಳ್ತೀಯ ಇದಕ್ಕೆ ಅಂತ ಕೇಳ್ತಾರೆ. ಈಗ ಬೇಂಡ್ ಸಿಂಗ್ ಇಂದಿರಾ ಗಾಂಧಿನ ಹೊಡೆದಾಕ್ಬಿಟ್ಟ, ದೇಶಕ್ಕೆ ಗೊತ್ತು. ಆದರೂ ಕೂಡ ಟ್ರಯಲ್ ಮಾಡಲಿಲ್ವಾ? ಹಂಗೆ ಇಲ್ಲ ಅಂದರೆ ಹೊಡೆದಾಕ್ಬಿಟ್ಟ ಅಂತೇಳಿ ಸಾಯಂಕಾಲಕ್ಕೆ ನೇಣು ಹಾಕಲ್ವಲ್ಲ. ಹಾಗೆ ಇದರಲ್ಲೂ ಅಷ್ಟೇ ಒಂದು ಅವಕಾಶ ಕೊಡಬೇಕಿತ್ತು ಅಂತ ನನ್ನ ನಿರೀಕ್ಷೆ. ನಮ್ಮದು ನಿರೀಕ್ಷೆ ಅದೇ ಆಗಿತ್ತು ಅಲ್ವಾ. ಇವರು ಅವಕಾಶ ಇಲ್ಲದೆ ಒಂದು ಅನ್ಸೆರೆಮೋನಿಯಸ್ ಆಗಿ ಇವರು ಈ ಥರ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾದರೆ ಸಾಕು. ಬಟ್ ಅವತ್ತಿಂದಲೂ ನಾನು ಟೈಮ್ ಕೇಳ್ತಾನೆ ಇದ್ದೀನಿ, ಹೈಕಮಾಂಡ್ನವ್ರಿಗೆ ಕೊಟ್ರಪ್ಪ ಒಂದು ಅವಕಾಶ ನೋಡೋಣ. ನಾನೇನು ಮಂತ್ರಿಗಿರಿ ಕೇಳಕ್ಕೆ ಹೋಗಲ್ಲ. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇದನ್ನು ಕ್ಲಾರಿಫೈ ಮಾಡಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅವಕಾಶ ಇಲ್ಲ. ಯಾವತ್ತು ಅವಕಾಶ ಬರ್ತದೆ ಬರಲಿ. ಮೊದಲು ನೀವು ರಾಜೀನಾಮೆ ಕೊಟ್ರಿ ಅಂತ ಸುದ್ದಿ ಬಂತು TV ಚಾನೆಲ್ಗಳಲ್ಲಿ, ಬ್ರೇಕಿಂಗು. ಆ ನಂತರ ವಜಾ ಅಂತ ಬಂತು. ನೀವಾಗಿಯೇ ರಾಜೀನಾಮೆ ಕೊಡ್ತೀನಿ ಅಂತ ಹೋದರೂ ಕೂಡ ಇಲ್ಲ, ರಾಜೀನಾಮೆ ಬೇಡ ಅಂದಿದ್ದಾರೆ, ವಜಾನೇ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಮುಖ್ಯಮಂತ್ರಿಗಳು ನಿಮಗೆ ಹೇಳಿದ್ರಂತೆ. ಕರೆಕ್ಟಾ? ನಮಗೆ ಬಂದಿರೋ ಸುದ್ದಿ ಇದೆಲ್ಲ. ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಮಾಜಿ ಮಂತ್ರಿ ಅಲ್ಲ ಸರ್. ಸೋಮವಾರ ದಿವಸ ನಾನು 11 ಗಂಟೆವರೆಗೂ ಮಂತ್ರಿ ಇದ್ದೆ, 11:15ಗೆ 3 ಗಂಟೆಗೆ ಮಾಜಿ ಆದೆ, ಗೊತ್ತಾಯ್ತಾ. ಅದರಿಂದ ಅದು ಬಿಡಿ, ಅದು ಪಕ್ಷದ ಒಂದು ಆಂತರಿಕವಾಗಿ ನಡೆದಂಥ ಕ್ರಮಗಳಿರ್ತವೆ. ಅದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡಿ ಏನು ಮಾತಾಡಿದ್ರು ಕೂಡ ಇಟ್ ಈಸ್ ಆಫ್ ನೋ ಯೂಸ್. ನೀವು ಸಿದ್ದರಾಮಯ್ಯನವರ ಬಣದ ಕಟ್ಟಾಳುವಾಗಿ ಸಿದ್ದರಾಮಯ್ಯನವರು ನಿಮ್ಮನ್ನು ಕ್ಯಾಬಿನೆಟ್ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಅಂತ ಅನ್ಸುತ್ತಾ ನಿಮಗೆ? ನಿಜವಾಗಲೂ ಪ್ರಯತ್ನ ಪಟ್ಟಿದ್ರು. ಇಲ್ಲ ಸರ್, ಸುಳ್ಳು. ನನಗೂ ಗೊತ್ತಿದೆ ಅವ್ರು ಯಾರ್ಯಾರು ಮಾತಾಡಿದ್ರು, ಏನೇನು ಮಾತಾಡಿದ್ರು, ಅದು ಇದು ಅಂತ ನನಗೂ ಗೊತ್ತಿದೆ. ಅದು ಅದರಿಂದ ಅವ್ರ ಬಗ್ಗೆ ನನಗೆ ಏನೋ ಆಕ್ಷೇಪಣೆ ಇಲ್ಲ. ಅವ್ರಿಗೆ ಸ್ಟ್ರೈಡ್ ಈಸ್ ಲೆವೆಲ್ ಬೆಸ್ಟ್. ಆದರೂ ಕೂಡ ಹೈಕಮಾಂಡ್ನಲ್ಲಿ ಒಂದು ಅಭಿಪ್ರಾಯ ಮೂಡಿಸ್ಕೊಂಡ್ಬಿಟ್ಟಿದ್ರು ಅವರು. ಅದರಿಂದ ಅದನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಅದು ಸಮಯ ಬೇಕಷ್ಟೇ, ಅದು ಬದಲಾವಣೆ ಆಗ್ತದೆ. ಸೊ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರನ್ನು ಕರ್ಟೇಲ್ ಮಾಡೋದಕ್ಕೆ ನಡೆದ ಪ್ರಯತ್ನದ ಭಾಗವಾಗಿ ನೀವು ಸ್ಥಾನ ಕಳ್ಕೊಂಡ್ರಿ. ನನ್ನ ಎಲ್ಲ ದ್ವೇಷ ಮಾಡೋದು ಯಾಕೆ ವಿರೋಧಿಗಳು? ಸಿದ್ದರಾಮಯ್ಯ ಪರ ಅಂತ ಅಷ್ಟೇ. ಅದು ಬಿಟ್ಟು ನಮಗೂ ಅವ್ರಿಗೂ ಏನೂ ವೈಯಕ್ತಿಕ ಇರೋದಿಲ್ಲ. ಆದರೂ ಕೂಡ ಸಿದ್ದರಾಮಯ್ಯನವರು ನೋಡಿ, ಸಿದ್ದರಾಮಯ್ಯನವ್ರಿಗೆ ನಾನು ಯಾಕೆ ಅವರನ್ನು ಅವರ ನಾಯಕತ್ವ ಮೆಚ್ತೀನಿ ಅಂದರೆ, ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟರು. ಅನ್ನಭಾಗ್ಯ ಕಾರ್ಯಕ್ರಮದ ಪರಿಣಾಮ ಇಡೀ ರಾಜ್ಯದಲ್ಲಿ ಏನಾಗಿದೆ ಅಂತಕ್ಕಂಥದ್ದನ್ನು ಯಾರು ಹಸುವಿನಿಂದ ಬಳಲಿರ್ತಾನೆ ಅವನಿಗೆ ಗೊತ್ತಿದೆ. ಇವತ್ತು ಯಾರೊಬ್ಬರಿಗೂ ಕೂಡ ಹಸಿವು ಅಂತ ಅಂದರೆ ಏನು ಹೇಳಿ ಅಂದರೆ ಯಾರೂ ಹೇಳಲಿಕ್ಕೆ ಬರೋದಿಲ್ಲ. ಯಾವನು ಅನುಭವಿಸಿರ್ತಾನೆ ಅವನಿಗೆ ಮಾತ್ರ ಗೊತ್ತಿರುತ್ತೆ ಹಸಿವು ಏನು ಅಂತಕ್ಕಂಥದ್ದು. ಆ ಹಸಿವು ನಿವಾರಣೆ ಮಾಡ್ತಕ್ಕಂಥ ಒಂದು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಕೊಟ್ಟರು. ಅವರೇನು ಕೊಡುವಾಗ ಬರೀ ಏನು ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಕೊಡಲಿಲ್ಲ, ಅಥವಾ ಕುರುಬರಿಗೆ ಮಾತ್ರ ಅಂತ ಏನು ಕೊಡಲಿಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ಬಡವ ಯಾವನು ಕೂಡ ಹಸಿವಿನಿಂದ ಇರಬಾರ್ದು ಅಂತಕ್ಕಂಥ ಒಂದು ಉದಾತ್ತವಾದಂಥ ಧ್ಯೇಯದಿಂದ ಕೊಟ್ಟರು. ಭಾಳ ಜನ ಟೀಕೆ ಮಾಡ್ತಾರೆ, ಏನು ಸಿದ್ದರಾಮಯ್ಯನ ಮನೆಯಿಂದ ತಂದು ಕೊಟ್ಟಿಲ್ಲ ಬಿಡ ಏನೀಗ ಅಂತ ಅನ್ನೋರು ಇರ್ತಾರೆ. ಯಾರು ಮನೆ ಅಂತಂದು ಮಾಡೋದಿಲ್ಲ. ಅದನ್ನ ಹೇಳಕ್ಕೆ ಹೊರಟಿದ್ದೀನಿ. ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳು ಯಾರು ಮನೆಯಿಂದ ತಂದು ಮಾಡ್ತಿರಲಿಲ್ಲ, ಅವರು ನಮ್ಮ ದುಡ್ಡಲ್ಲೇ ಕೊಡ್ತಾ ಇದ್ದಿದ್ದು. ಆದರೆ ಕೊಡೋ ಮನಸ್ಸಿದೆಯಲ್ಲ, ಮನಸ್ಸು ಅವ್ರಿಗಿರಲಿಲ್ಲ, ಇವ್ರಿಗಿತ್ತು. ಮತ್ತು ಅದೇ ರೀತಿಯಲ್ಲಿ ನೀವು ಯಾವುದೇ ಒಂದು ಬಡವ್ರ ಕಾರ್ಯಕ್ರಮಗಳು, ಈಗೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮಾಡಿದ್ದಾರೆ ಎಲ್ಲ ಕಡೆ. ಇವತ್ತು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದೋವಂಥ ಮಕ್ಕಳಿಗೆ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ 100% ರಿಸಲ್ಟ್ ಇದೆ. 100%. ನನ್ನ ಮೇಲೆ ಹಣೆ ಇಟ್ಟಳು.
ನೀವು ಅದೇ ರೀತಿ ಕಾನ್ವೆಂಟ್ಗಳು ಪಕ್ಕದಲ್ಲಿ ಹುಡುಗನ ಟೈ ಕಟ್ ಕಳಿಸ್ತೀವಲ್ಲ ಸ್ಕೂಲ್ಗೆ, ಅಲ್ಲೆಲ್ಲ 45% 50% ಇದೆ ರಿಸಲ್ಟ್. ಆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಬರೋರೆಲ್ಲ ಹಳ್ಳಿ ಮಕ್ಕಳು, ಬಡವರು ಬರ್ತವೆ. ಇವತ್ತು ಅವರೆಲ್ಲ 100% ರಿಸಲ್ಟ್ ತೊಗೊಂಡು ಅವರೆಲ್ಲ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಒಂದು ಉತ್ತಮವಾದಂಥ ಜನ್ರೇಷನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಇಟ್ ಈಸ್ ನಾಟ್ ದಿ ಸ್ಮಾಲ್ ಥಿಂಗ್. ಹೊಸ ಜನರೇಷನ್ನು ಕ್ವಾಲಿಟಿ ಎಜುಕೇಷನ್ ಕೊಡೋದು, ಆ ಮಕ್ಕಳನ್ನ ಸಮಾಜಕ್ಕೆ ಆಸ್ತಿಯಾಗಿ ಸೃಷ್ಟಿ ಆಗ್ತಾರೆ ಅವರೆಲ್ಲ. ಆ ಥರದಲ್ಲಿ ಒಂದು ಈ ಥರದ ಹೇಳ್ತವ್ರ ಸಿದ್ದರಾಮಯ್ಯವ್ರ ಕಾರ್ಯಕ್ರಮ ಭಾಳಷ್ಟು ಕಾರ್ಯಕ್ರಮಗಳನ್ನು ನಾನು ಇನ್ನೂ ಚೆನ್ನಾಗಿ ಹೇಳಬಲ್ಲೆ. ಆದರೆ ಸಮಯ ಯಾವುದು ಇದು ಇರ್ತದೆ. ಆದರೂ ಈ ಸಲ ಗ್ಯಾರಂಟಿಗಳಿಗೆ ಹೆಚ್ಚು ಖರ್ಚು ಮಾಡಿದ್ರಿಂದಾಗಿ ಅಭಿವೃದ್ಧಿಗೆ ದುಡ್ಡು ಇಲ್ಲದೆ ಇರೋಂಗಾಯಿತು. ಕಾಂಗ್ರೆಸ್ನ ಶಾಸಕರುಗಳೇ ಬೇಜಾರಿನಲ್ಲಿ ಮಾತಾಡಿದ್ರು, ಹೌದಾ? ನೋಡಿ, ಸ್ವಲ್ಪ ತೊಂದರೆ ಆಗಿದೆ, ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ತೊಂದರೆ ಆಗಿದೆ. ಈಗ ಏಕಾಏಕಿ 50,000 ಕೋಟಿ ನಾವು ಪ್ರತಿ ವರ್ಷ ಇದಕ್ಕೆ ಹಣ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಯಾರೇ ಸರ್ಕಾರಕ್ಕೆ ಬಂದರೂ ಕೂಡ ಅದು ಒಂದು ಹೊರೆನೇ. ಆದರೆ ಇವತ್ತು ಏನಾಗಿದೆ ನಿಮ್ಗೆ ಹೇಳ್ತೀನಿ, ನಮ್ಮಲ್ಲಿ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, ನನ್ನ ಹತ್ರನೇ ಬಂದು ಹೇಳ್ತಾರೆ. ಅವರು ರಿಟೈರ್ಡ್ ಆಫೀಸರ್, ಕ್ಲಾಸ್ 1 ಆಫೀಸರಾಗಿ ರಿಟೈರ್ ಆಗಿರ್ತಾರೆ, ಅವ್ರ ಮನೆಗೆ 0 ಬಿಲ್ ಕೊಡ್ತೀವಿ ನಾವು. ಹೌದು ಹೌದು. ಅವರೇ ಬಂದು ಹೇಳ್ತಾರೆ, ಅಯ್ಯೋ ನಮ್ಗೆ ಯಾಕೆ ಬೇಕಿತ್ತು ಸರ್, ನಾವೇನು ಕೇಳಿದ್ವಾ, ನಮ್ಗೆ ಯಾಕೆ ಕೊಡ್ತಾರೆ ಇವರು ಅಂತಾರೆ. ಆಯಿತಾ? ಇಲ್ಲಿ ನಮ್ಮ ಸೆಕ್ರೆಟರಿಯೇಟಲ್ಲಿ ಅಥವಾ ಬೇರೆ ಬೇರೆ ಆಫೀಸ್ಗಳು ಹೆಣ್ಮಕ್ಳುಗಳು 1 ಲಕ್ಷ ರೂಪಾಯಿ ಸಂಬಳ ತಗೋತಾರೆ, ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ಯಾವಾಗಲೂ ಕೂಡ ಹಸಿದವನಿಗೆ ಊಟ ಹಾಕಿದ್ರೆ ಮಾತ್ರ ಅದು ಅವನಿಗೆ ಅದರ ಬೆಲೆ ಗೊತ್ತಿರ್ತದೆ. ಇದು ಹೊಟ್ಟೆ ತುಂಬ ನನಗೆ ಊಟ ಹಾಕಿದ್ರೆ ಬೈಕಂತಾನೆ, ಅಯ್ಯೋ ಬೇಕಿರಲಿಲ್ಲ ಬೇಡ ಅನ್ನೋದು ತಿನ್ನಿಸ್ಬಿಟ್ಟು ನಮ್ಗೆ ಹೊಟ್ಟೆ ನೋವು ಬಂದ್ಬಿಡ್ತೀರಿ ಅಂತೇಳಿ ಅವ್ನು ಬೈಕಂತಾನೆ. ಈಗ ಹಂಗಾಗಿದೆ ಇವೆಲ್ಲ ಗ್ಯಾರಂಟಿಗಳು. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.